ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಿಮಗೆ ಪ್ರತಿನಿತ್ಯದ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀವಿ ಜ್ಯೋತಿಷ್ಯ ಶಾಸ್ತ್ರ ಯಾಕೆ ಕಲಿಬೇಕು, ಎಷ್ಟು ಉಪಯೋಗ ಆಗುತ್ತೆ ಅಂತ. ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ಏನು, ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಗುರೂಜಿಯವರು ಎಷ್ಟು ನಿಖರವಾಗಿ ಉತ್ತರ ಕೊಡ್ತಾರೆ. ಸೊ ಇದೆಲ್ಲದು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಜ್ಯೋತಿಷ್ಯವನ್ನು ಕಲಿತ್ರೆ ನಮಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ. ಸೊ ನೀವು ಕರೆ ಮಾಡಿ ಗುರೂಜಿಯವ್ರ ಹತ್ರ ಪ್ರಶ್ನೆಗೆ ಉತ್ತರ ಕೇಳೋದು ಬದಲು ನೀವೇ ನಿಮ್ಮ ಪ್ರತಿ ಸ್ಟೇಜಲ್ಲೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕಂಡುಕೊಳ್ಬೋದು. ಹಾಗಾಗಿ ಅಕ್ಟೋಬರ್ 26ನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ಗುರೂಜಿ ಅವರೇ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಕ್ಲಾಸಸ್ಗೆ ಅಟೆಂಡ್ ಆಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಂಡು ಡಿಸೆಂಬರ್ 1ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ. 15 ದಿನದ ಕ್ಲಾಸಸ್ ಕೇವಲ 6,999 ರೂಪಾಯಿಗೆ. ಆ್ಯಂಡ್ ನೀವು ಮನೆಯಲ್ಲೇ ಕೂತು ಕಲಿಬೋದು, ಎಲ್ಲೂ ಬರೋ ಅವಶ್ಯಕತೆ ಇರಲ್ಲ. ನೀವೊಬ್ಬರೇ ಅಲ್ಲ, ನಿಮ್ಮ ಕುಟುಂಬ ಸಮೇತದಲ್ಲಿ ಕೇವಲ 6,999ರಲ್ಲಿ ಕಲಿಬೋದು. ಸೊ ಗುರೂಜಿ, ಇನ್ನು ಇವತ್ತು ಒಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಸಾಕಷ್ಟು ವಿಚಾರದಲ್ಲಿ ಜ್ಯೋತಿಷ್ಯದಲ್ಲಿ ಏನೆಲ್ಲ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರಿ. ಇವತ್ತು ಒಂದು ವಿಚಾರ ಅಂದರೆ ಬಿಸ್ನೆಸ್ ಮಾಡೋ ಯೋಗ ಇರುತ್ತಾ, ಸೊ ಅದು ಗೊತ್ತಾಗುತ್ತಾ ಜ್ಯೋತಿಷ್ಯದಲ್ಲಿ? ಬಿಸ್ನೆಸ್ ಮಾಡಬೇಕಾ ಅಥವಾ ಜಾಬ್ ಹೋಗ್ಬೇಕಾ, ಈ ರೀತಿಯಲ್ಲಿ? ಜ್ಯೋತಿಷ್ಯದಲ್ಲಿ ಭಾಳ ಹಿಂದೆ ಋಷಿಮುನಿಗಳು ಹೇಗೆ ಕಂಡುಹಿಡಿದಾರೆ ಅಂದರೆ, 12 ಮನೆಗಳ ಭಾಗ ಮಾಡಿ ಕೆಲವು ಮನೆಗಳು ಕೆಲವು ವೃತ್ತಿಗೆ ಅನ್ವಯಿಸಿದ್ದಾರೆ. ಈಗ 1 ಅಂತ ಬಂದಾಗ, 1ನೇ ಮನೆ ಅಂತ ಬಂದಾಗ, ದಶಾದಲ್ಲಿ 1 ಅಂತ ಬಂದಾಗ ಸ್ವಯಂ ಪ್ರೇರಿತ ಉದ್ಯೋಗ ಅಥವಾ ಸ್ವಯಂವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸೆಲ್ಫ್ ಹೆಲ್ಪ್ ಅಂತ ಕರಿತೀವಿ. 2ನೇ ಮನೆ ಬಂದಾಗ ಕುಟುಂಬದಿಂದ ಆಧಾರ ಅಥವಾ ಹಣ ಸಂಚಯ ಮಾಡ್ತಕ್ಕಂಥದ್ದು, ಅಂದರೆ ಕೂಡಿಡ್ತಕ್ಕಂಥದ್ದು ಅಥವಾ ಬ್ಯಾಂಕ್ ಇಂಟ್ರೆಸ್ಟಿಂದ, ಬ್ಯಾಂಕಿಂದ ಬರ್ತಕ್ಕಂಥದ್ದು ಅಂತ ತೋರಿಸುತ್ತೆ. ಹಾಗೆ 3ನೇ ಮನೆ ಈ ಸಂವಾದದಿಂದ, ಕಮ್ಯುನಿಕೇಷನಿಂದ, ಸಂಪರ್ಕದಿಂದ, ಹಾಗೆ ಕಮಿಷನ್ ಅಂತ ಹೇಳ್ತೀವಿ ನಾವು. ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಬಟ್ ಆದರೆ ಕಮಿಷನ್. ಈ ಥರ ಒಂದು ಸೈಟ್ ತೋರಿಸಿದ್ವಿ, ಅದನ್ನು ತೋರಿಸಿದ್ವಿ, ಇದು ಬಂತು. ಅಥವಾ ನಿಮ್ಮ ಒಂದು ಸಣ್ಣ ತೆರೆ ಅಂತ ಕರಿತೀವಿ, 3ನೇ ಮನೆ. ಸಣ್ಣ ತೆರೆ, ದೊಡ್ಡ ತೆರೆ 5ನೇ ಮನೆ, ಸಣ್ಣ ತೆರೆ 3ನೇ ಮನೆ. ಯೂಟ್ಯೂಬ್ ಎಲ್ಲ ಮಾಡ್ತಾರಲ್ಲ ಅದು, ಮತ್ತು ಪ್ರೆಸೆಂಟೇಷನ್ನು, ಮತ್ತು ಸೇಲ್ಸು, ಮಾರ್ಕೆಟಿಂಗು, ಇವೆಲ್ಲ 3ನೇ ಮನೆ ಬರುತ್ತೆ. ಹಾಗೆ 4ನೇ ಮನೆ ಬಂದುಬಿಟ್ಟು ಮನೆಯಿಂದ ವ್ಯಾಪಾರ ಮಾಡ್ತಕ್ಕಂಥದ್ದು ಅಥವಾ ಮನೆಯಿಂದ ಏನಾದರೂ ಗಳಿಸ್ತಕ್ಕಂಥದ್ದು, ವರ್ಕ್ ಫ್ರಮ್ ಹೋಮ್ ಬರ್ಬೋದು, ಅಥವಾ ಬಿಲ್ಡಿಂಗಿಂದ ನಮಗೆ ಬಾಡಿಗೆ ಬರ್ತಕ್ಕಂಥದ್ದು ಇರ್ಬೋದು, ಅಗ್ರಿಕಲ್ಚರ್, ವ್ಯವಸಾಯದಿಂದ ಇರ್ಬೋದು. ಈ ರೀತಿ ನಮ್ಮ ಋಷಿಮುನಿಗಳು ಒಂದೊಂದು ಮನೆಗೂ ಒಂದೊಂದು ಮೂಲ ಕೊಟ್ಟಿದ್ದಾರೆ, ಯಾವ್ಯಾವ ಮೂಲದಿಂದ ಬರುತ್ತೆ ಅಂತ. 5ನೇ ಮನೆ ಕ್ರಿಯಾಶೀಲತೆ. ಸಾಕಷ್ಟು ಜನ ಈ ಕೆಲವು ಬೊಂಬೆಗಳನ್ನ ಮಾಡಿ ಡಿಸೈನ್ ಆಕೃತಿಯಾಗಿರ್ತಕ್ಕಂಥದ್ದು ಮಾಡಿ ಮಾರ್ತಾರೆ. ಹಾಗೆ ಕೆಲವರು ನಾಟಕ ಮಾಡ್ತಾರೆ, ಕೆಲವರು ಹೀರೋಯಿನ್ ಆಗಬೇಕು ಅಂತ ಬಯಸ್ತಾರೆ, ಕೆಲವರು ಸೀರಿಯಲ್ಸಲ್ಲಿ ನಟನೆ ಮಾಡಬೇಕು ಅಂತಿರ್ತಾರೆ, ಕೆಲವರು ಕಲಾರಂಗ ಅಂತ ಹೇಳ್ತಾರೆ, ಕಲಾಭೂಮಿ ಅಂತ ಹೇಳ್ತಾರೆ. ಇದೆಲ್ಲ 5ನೇ ಮನೆ. 6ನೇ ಮನೆ ಸರ್ವಿಸ್ಸು. ನಮಗೇನಾದ್ರು ಬೇಕು ಅಂತಂದರೆ ಟಕ್ ಅಂತ ಬಂದು ಕೊಟ್ಟೋಗ್ತಾರಲ್ಲ, ಈ ಯಾವುದೋ ಬರ್ತಾವೆ ಈಗ, ಬಿಗ್ ಬಾಸ್ಕೆಟು, ಝೊಮ್ಯಾಟೊ, ಟೊಮ್ಯಾಟೊ, ಇನ್ಯಾವುದೋ ಇದೆಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥ ಸರ್ವಿಸ್ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಆ ಸೀಕ್ರೆಟ್ನ ನೀವೇ ಕಲಿಬೇಕು. ಪ್ರಾಬ್ಲಮ್ ಬಂದಾಗ ಹೋಗಿ ತೋರಿಸಿ ಪೂಜೆ ಮಾಡಿಸ್ಕೊಂಡು ಬಂದು ಎಲ್ಲ ಚೆನ್ನಾಗಾಯಿತು, ವಾಸಿ ಆಯಿತು ಅಂತಂದರೆ, ನಾನೆಲ್ಲ ನೋಡಿದ್ದೀನಿ. ತುಂಬ ಜನ ಇದು ಕೊಡ್ತಾರೆ, ಬೈಟ್ ಕೊಡ್ತಾರೆ. ನಾವು ಇಲ್ಲಿಗೆ ಬಂದಿದ್ವಿ, ನಮಗೆ ಒಳ್ಳೇದಾಯಿತು. ಏನು ಒಳ್ಳೇದಾಯಿತು ಅಂದರೆ, ನಮಗೆ ಮುಂಚೆ ಹೊಟ್ಟೆ ನೋವು ಬರ್ತಾಯಿತ್ತು, ಈಗ ದೇವ್ರಿಗೆ ಬಂದ ಮೇಲೆ ಹೊಟ್ಟೆ ನೋವು ಸ್ಟಾಪ್ ಆಗಿದೆ. ಇರ್ತವೆ. ನಾವು ಇಲ್ಲಿಗೆ ಬಂದಿದ್ದೀವಿ, ನಮ್ಮ ಮಗಳಿಗೆ ಮದುವೆ ಆಗಿರಲಿಲ್ಲ, ಗಂಡು ಸಿಕ್ಕಿರಲಿಲ್ಲ,
ಈಗ ಮದುವೆ ಆಯಿತು, ಎಷ್ಟಮ್ಮ ನಿಮ್ಮ ಮಗಳ ವಯಸ್ಸು? 20 ವರ್ಷ. 20 ವರ್ಷ ಹಾಗೆ ಆಗುತ್ತೆ ಹಾಗೆ ನಾರ್ಮಲ್ ಆಗುತ್ತೆ ಹಾಗೆ ಆಗುತ್ತೆ. 35 ಬರೋರು 35 ಆದರೂ ಆಗಿರಲ್ವ, ಅಂಥವ್ರು ಬರಬೇಕು. ಅಂಥವ್ರು ಬಂದು ಚೆಕ್ ಮಾಡಬೇಕು. ನಮ್ಮ ಮಗಳಿಗೆ 20 ವರ್ಷ, ಇಲ್ಲಿ ಬಂದ್ವಿ, ತುಂಬ ಕಷ್ಟಪಟ್ವಿ, ಅವ್ಳಿಗೆ ಇನ್ನೂ 20 ವರ್ಷ, ಮದುವೆ ಮಾಡಲೇಬೇಕು ಅಂತ ತುಂಬ ಗಂಡುಗಳು ನೋಡಿದ್ವಿ, ಇಲ್ಲಿ ಬಂದಮೇಲೆ ಆಗೋಯ್ತು. ಏನು ಅಲ್ಲಲ್ಲಿ ಬಂದಿದ ತಕ್ಷಣ ಆಗೋಕ್ಕೆ ಏನು ಅಲ್ಲೆಲ್ಲೆಲ್ಲ ಏನಾರು ಏನು ಸೆಂಟ್ರ್ ಓಪನ್ ಮಾಡೋರು ದೇವರು? ಇದೆಲ್ಲ ಜನ ಮರಳೋ ಜಾತ್ರೆ ಮರಳೋ ಅಷ್ಟೇ, ಇನ್ನೇನಿಲ್ಲ. ದೇವರನ್ನ ಭಕ್ತಿಗೋಸ್ಕರ ಹೋಗೋದು ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ. ಇದು ಹೋಗ್ಬಿಟ್ಟು ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತ ಹೋದರೆ ಅದೇನು ಸೆಂಟರ್ಸ್ ಅದು. ನೀವು ಬಂದಿದ ತಕ್ಷಣ ನಾವು ಇಲ್ಲಿ ನಿಮಗೆಲ್ಲ ಕೊಡ್ತೀವಿ, ಟೋಕನ್ ಸಿಸ್ಟಮ್. ಇದೇ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಒಂದು. ಇನ್ನೊಂದು ಕಡೆ ಹೋಗ್ತಾರೆ, ನಮ್ಮ ಭಾಳ ಕಷ್ಟ ಇತ್ತು, ಮನೆ ಕಟ್ಟಿರಲಿಲ್ಲ, ಇಲ್ಲಿ ಬಂದ ಮೇಲೆ ಮನೆ ಕಟ್ಟಿದ್ವಿ. ನಿಮ್ಮ ಹತ್ರ ಒಂದು 10 ಕೋಟಿ ಇದ್ದರೆ ನೀವು ಯಾವುದೇ ಹತ್ರನೂ ಹೋಗೋದೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವಾಗ ಕಷ್ಟ ಅಂತ ಬಂದಿರುತ್ತೋ, ಯಾವಾಗಿರುತ್ತೋ ಅಲ್ಲೋ ಕೂತ್ಕೊಂಡು ನೋಡ್ತೀರ. 10 ಕೋಟಿ ಇದ್ದರೆ ನೀವು ಮನೆ ಕಟ್ಟಬೇಕು ಅನ್ನೋ ಯಾರ ಹತ್ರನೂ ಹೋಗಿ ಕೇಳೋದೇ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗಿ ಕಟ್ತೀರ. ಮನಿ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್ ಅಂತ ಕರೀತಾರೆ. ಹಣಕಾಸಿದ್ರೆ ಭಾಳ ಭಾಷೆಗಳನ್ನ ಮಾತಾಡ್ಸುತ್ತಂತೆ. ಸೊ ಹಾಗೆ ಅದಕ್ಕೆ ನಮ್ಮ ಜಾತಕದಲ್ಲಿ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಯಾರಿಗೆ ರನ್ ಆಗ್ತಾ ಇರುತ್ತೋ ಅವ್ರ ದೇವ್ರ ಮೇಲೆ, ದಿಂಡ್ರ ಮೇಲೆ, ಅವ್ರ ಮೇಲೆ ಚಿಂತೆನೇ ಮಾಡಲ್ಲ, ಎಂಜಾಯ್. ಊರು ತಿರುಗ್ತಾ ಇರ್ತಾರೆ. ಕೆಲವು ಸ್ಟೇಟಸಲ್ಲಿ ನೋಡಿ, ಯಾವ ದೇವಸ್ಥಾನವೂ ಇಲ್ಲ, ಯಾವುದೋ ಒಂದು ಶೋಕಿಗೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತಾರೆ ಹಬ್ಬದ ದಿವಸ. ಅದು ಬಿಟ್ಟರೆ ಈ ಟ್ರಿಪ್ಪು, ಆ ಸ್ಟೇಟಸ್, ಈ ಸ್ಟೇಟಸ್, ಬರೀ ಪಾರ್ಟಿ ಸ್ಟೇಟಸ್ಸೇ ತೋರಿಸ್ತಾ ಇರ್ತಾರೆ. ಅವ್ರಿಗೆ ಆ ದಶ ನಡೀತಾ ಇರುತ್ತೆ. ನಮಗೆ ಆ ದಶ ನಡೀತಾ ಇರಲ್ಲ. ನಾವು ದೇವ್ರ ಹತ್ರ ಹೋಗಿರ್ತೀವಿ, ಕೇಳ್ತಾ ಇರ್ತೀವಿ, ಕೊಡಪ್ಪ ಪಾರ್ಟಿ ಕೊಡಪ್ಪ, ನಮಗೆ ಪಾರ್ಟಿ ಕೊಡಿಸು ಅಂತ ಬರೋಲ್ಲ. ಅದನ್ನೇ ಜ್ಯೋತಿಷ್ಯ ಕಲ್ತಿ ಯಾವ ದಶ ಏನಿದೆ ಏನಿಲ್ಲ ಅಷ್ಟೇ. ದಿಸ್ ಇಸ್ ಕರ್ಮ ಥಿಯರಿ. ಕರ್ಮನ ನಂಬೋರು ಕರ್ಮ ಥಿಯರಿನ ನೋಡ್ಬೋದು ಅಂತಂದರೆ ಕರ್ಮ ಥಿಯರಿ ಮೇಲೇ ಜ್ಯೋತಿಷ್ಯ ನಿಂತಿರೋದು. ನೀವು ಸಣ್ಣ ಫೀಸ್ ಕೊಟ್ಟು ಬಂದು ಕಲಿತಾಗ ನಿಮ್ಮ ಕರ್ಮ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಓಡೋಗ್ತಾರೆ ಜನ, ಗೌರ್ಮೆಂಟ್ ಕೆಲಸ ಅಂತ ಎಲ್ಲ ಹುಚ್ಚನಾಗಿ ಕಡ್ದಿದೆ ಈ ಗೌರ್ಮೆಂಟ್ ಕೆಲಸ ಹಿಂದೆ ಹೋಗೋರು. 3 ವರ್ಷ ಆದರೂ ಮನೇಲೇ ಕೂತಿದ್ದಲ್ಲ, ನಾನೆಲ್ಲ ಕಾಲು ಬಂದಿತ್ತಲ್ಲ ಮೊನ್ನೆ. ಹಂಗೇ ಇರ್ತೀರ. ಇನ್ನು ಒಳ್ಳೆ ಗಂಡು ಬರಲಿ ಅಂತ ಹೇಳಿ 40 ವರ್ಷ ಆಗಿರುತ್ತೆ, 40 ಆಗಿರುತ್ತೆ. 25ರಲ್ಲಿ ಪಾಪ ಭಾಳ ಸುಂದರವಾಗಿ ಕಾಣಿಸ್ತಾ ಇರ್ತಾನೆ ಅಥವಾ ಸುಂದರಿಯಾಗಿ ಕಾಣಿಸ್ತಾ ಇರ್ತಾಳೆ. 40ರಲ್ಲಿ ಒಳ್ಳೆ ಗಂಡ ಬರ್ತಾನೆ ಅಂತ ನೋಡೋಕ್ಕೆಲ್ಲ 2 ಹಲ್ಲು ಉದುರೋಗಿರುತ್ತೆ. ಓಕೆ, ಆ ಬಿಳಿಗೆ ಕೂದಲಾಗ್ಬಿಟ್ಟಿರುತ್ತೆ, ಒಂದು ಸ್ವಲ್ಪ ಬೊಜ್ಜು ಬಂದುಬಿಟ್ಟಿರುತ್ತೆ. 25ರ ಫೋಟೋ ತೋರಿಸ್ತಾ ಇರ್ತಾರೆ ಇನ್ನು, ಇದೇ ಕನ್ಯೆ ಅಂತ. ಒರಿಜಿನಲ್ ಬಂದಾಗ ಫೋಟೋ ಥರ ಇಲ್ವಲ್ಲಪ್ಪ ಅಂದರೆ ಅದು 25ರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ನಾವು ನೋಡೋಕ್ಕೆ. ಈಗ 40 ಆಗಿದೆ, 40ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ, ಬಟ್ ಆದರೆ ಕನ್ಯೆನೇ ಇನ್ನೂ ಕನ್ಯೆನೇ ಅಂತಾರೆ. ಗುರುಜಿ, ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್
ಪುಷ್ಪ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಭಾರತಿ, ಶಿವಮೊಗ್ಗದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಜಾಬ್ ಬಗ್ಗೆ ಕೇಳ್ಬೇಕು. ಜಾಬ್ ಚೇಂಜ್ ಮಾಡ್ಬೇಕು ಅಂತಿದ್ದಾಳೆ, ಗುರುಜಿ ಹತ್ರ ಕೇಳೋಣ. ಓಕೆ ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಅವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಓಕೆ, ಒಂದು ಸಂಖ್ಯೆ ಹೇಳಿ ಮೇಡಮ್. 1ರಿಂದ 249. 5. 5. ಸರಿ ಮೇಡಮ್, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಜಾಬ್ ಎಲ್ಲಿದ್ದಾರೆ ಈಗ? ಏನು, ಯಾವ ಇಂಡಸ್ಟ್ರಿ? ಬೆಂಗಳೂರಲ್ಲಿದ್ದಾಳೆ, ಕೆಲಸದಲ್ಲಿದ್ದಾಳೆ. ಜಾಬ್ ಚೇಂಜ್ ಮಾಡ್ಬೇಕು ಅಂತಿದ್ದಾಳೆ. ಅದಾಗ್ತಾ ಇಲ್ಲ, ಟ್ರೈ ಮಾಡ್ತಾ ಇದ್ದಾಳೆ ಸುಮಾರು ದಿನದಿಂದ. ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ 5-9 ಕಾಂಬಿನೇಷನ್ ಬರಬೇಕು. ಮಂಗಳನಲ್ಲಿ 5 ಕಾಂಬಿನೇಷನ್ ಇಲ್ಲ. ಈ ಕಾಂಬಿನೇಷನ್ಸ್ ನಾವು ನಮ್ಮ ಕ್ಲಾಸಸ್ಸಲ್ಲಿ ನಾವು ಹೇಳ್ಕೊಡ್ತೀವಿ. ಕೆಲಸ ಬದಲಾವಣೆ ಸಮಯದಲ್ಲಿ 5-9 ಬರಬೇಕು ಅಂತ. ಇಲ್ಲಿ ದಶಾದಲ್ಲಿ 5 ಬಂದಿದೆ, ಅಂತರ್ಭುಕ್ತಿಲಿ ಬರಬೇಕು 5. ಅಂತರ್ಭುಕ್ತಿನೇ ಬದಲಾವಣೆ ಮಾಡ್ತಕ್ಕಂಥದ್ದು. ಮೇಲ್ಗಡೆ ನೋಟದಲ್ಲಿ 7, 11, 12 ಇದೆ ಇರೋದ್ರಿಂದ ಸ್ವಲ್ಪ ಕಷ್ಟ. ರಾಹು ಇಸ್ ದಿ ಪ್ಲಾನೆಟ್ ಆಫ್ ಬದಲಾವಣೆ ಅಂತ ಬರುತ್ತೆ. ಅವರಿಗೆ ರಾಹುನಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ, ಆದರೂ ಸ್ವಲ್ಪ 50-50% ಮನಸ್ಸಿಂದ ಹೋಗ್ತಾರೆ. ಚಂದ್ರದಶ 2026 ಫೆಬ್ರವರಿ ಕೇತು. ಅದರಲ್ಲಿ ಕಾಂಬಿನೇಷನ್ಸ್ ನಾವು ನೋಡಿದಾಗ ನವಂಬರ್ಗೆ ಅವ್ರಿಗೆ ಒಂದು ಆಫರ್ ಸಿಗುತ್ತೆ. ನವಂಬರ್ಗೆ ಆಫರ್ ಸಿಗುತ್ತೆ. ಈಗ ಸದ್ಯಕ್ಕೆ ಅಕ್ಟೋಬರ್ಲಿಲ್ಲ, ನವಂಬರ್ 18 ಮೇಲೆ ಆಫರ್ ಸಿಗುತ್ತೆ. ಗುರು ಕಾಂಬಿನೇಷನಲ್ಲಿ 5-9 ಅಂಡರ್ಗ್ರೌಂಡಲ್ಲಿರೋದ್ರಿಂದ ನವಂಬರಲ್ಲಿ ಬದಲಾವಣೆ ತೋರಿಸ್ತಾ ಇದೆ. ಡಿಸೆಂಬರಲ್ಲಿ ನೀವು ಸೇರ್ಕೊಳ್ತಾರೆ. ಒಳ್ಳೆಯದಾಗಲಿ. ಧನ್ಯವಾದ ಮೇಡಮ್, ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಐಶ್ವರ್ಯ ಅಂತ, ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ದೀವಿ. Okay, ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. ಹೌದು, ಜುಲೈ 8, 2020 ಹಾ, ಬುಧವಾರ ಸಂಜೆ 7:39 ಮೇಡಮ್. 7:39 ಸಂಜೆ. 39. ಹಾ, 7:39. ಹಾ ಮ್ಯಾಮ್. ಓಕೆ ಮೇಡಮ್. ಊರು, ಹುಟ್ಟಿದೂರು? ಶಿವಮೊಗ್ಗ ಹಾಸ್ಪಿಟಲ್ ಅಲ್ಲಿ ಮೇಡಮ್. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ನಮ್ಮ ಮಗಳದ್ದು ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. ಈಗ IAS ಓದ್ತಾ ಇದ್ದಾರಾ? ಇಲ್ಲ ಸರ್, ಅಂದ್ರೆ ಇನ್ನು ಈಗ LKG ಓದ್ತಾ ಇದ್ದಾರೆ. ನನಗೇನು ಗೊತ್ತಿಲ್ವಾ? 7,000 ರೂಪಾಯಿ ಕೊಟ್ಟು ಭವಿಷ್ಯ ಕಲ್ತ್ಕೊಳ್ರಿ ಅಂದರೆ ಆಗಲ್ಲ ನಿಮ್ಮ ಕೈಲಿ. 7,000 ರೂಪಾಯಿ ನಿಮ್ಮ ಮಗಳದ್ದು ಮದುವೆ ನೋಡ್ಕೋಬೋದು, ಅವಳ ಆರೋಗ್ಯ ನೋಡ್ಬೋದು, ನಿಮ್ಮ ಗಂಡಂದು ಜಾತಕ ನೋಡ್ಕೋಬೋದು. 7,000 ರೂಪಾಯಿಗೆ ಅಳ್ತೀರಲ್ಲ ನೀವೆಲ್ಲ ಜನಗಳು. ನಾನು ದುಡ್ಡಿನ ಬಗ್ಗೆ ಬಿಸ್ನೆಸ್ ಮಾತಾಡ್ತಾ ಇಲ್ಲ ಇಲ್ಲಿ. ಜ್ಯೋತಿಷ್ಯ ಈ ಲೆವೆಲ್ಗೆ ಹೇಳ್ಕೊಡ್ತೀವಿ ಬನ್ನಿ ಅಂದ್ರೂ ಕೂಡ ಅಯ್ಯೋ ಫ್ರೀ ಕೇಳ್ಕೊಳ್ಳೋಣ. ಈ ಫ್ರೀಯಲ್ಲೆಲ್ಲ ವರ್ಕ್ ಆಗಲ್ಲ. ನಾನು ನೋಡಿದ್ದೀನಿ.
ಯಾರ್ಯಾರು ಯಾವ್ಯಾವ ವಾಹಿನಿಲಿ ಫ್ರೀ ಹೇಳ್ತಾರೋ ಅವ್ರಿಗೊಬ್ರಿಗೂ ಏನೂ ಕೂಡ ವರ್ಕ್ ಆಗಿಲ್ಲ. ಗ್ರಹಗಳಿಗೆ ಗೊತ್ತಿರ್ತವೆ ಯಾರು ಫ್ರೀ, ಯಾರು ದುಡ್ಡು ಕೊಡ್ತಾರೆ. ಎಲ್ಲದಕ್ಕೂ ಏನು ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾಕೆ ಎಲ್ಲ ಹೋಗಲ್ಲ, ಯಾಕೆ ಪ್ರೈವೇಟ್ಗೆ ಹೋಗ್ತಾರೆ ಎಲ್ಲರೂ ದುಡ್ಡು ಕೊಟ್ಟು? ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ಅಂತ. ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ. ಗ್ರಹಗಳಿಗೂ ಅದೇ ವಿಚಾರನೇ. ಇನ್ನೂ 5 ವರ್ಷ ಈಗ ಇನ್ನೂ ಏನು ಓದ್ಬಿಡ್ತಾರೆ ಅಂತ ಹೇಳ್ಬಿಡ್ಬೇಕು ಇವ್ರಿಗೆ. ಏನು ತಲೆನೋ ಎಲ್ಲ ಸುಮ್ಮನೆ ಅರ್ಧಂಬರ್ಧ ಬುದ್ಧಿ ಸರಿ ಇಲ್ಲ ಅನಿಸುತ್ತೆ. ರಾಹು ದೇಶ ನಡೀತಾ ಇದೆ. 3ನೇ ಮನೆ, 4ನೇ ಮನೆ, 11ನೇ ಮನೆ, 5ನೇ ಮನೆ, 10ನೇ ಮನೆ ನಡೀತಾ ಇದೆ. ಈ 3ನೇ ಮನೆ, 4ನೇ ಮನೆ, 11ನೇ ಮನೆ ಏನು ವಿಚಾರ? ನಾನು ಈ ಒಂದು ಕಾಲ್ಸ್ ತೊಗೊಳ್ಳೋದೇನು ಗೊತ್ತಾ, ತುಂಬ ಪ್ರಾಬ್ಲಮ್ ಇರೋರಲ್ಲಿ ನಾನು ಕೇಳಬೇಕು ಅಂತ. ಇದರಿಂದ ಒಂದು ಸಹಾಯ ಆಗಬೇಕು. ಯಾರೊಬ್ಬರು ತುಂಬ ಹಾಸ್ಪಿಟ್ಲಲ್ಲಿದ್ದಾರೆ, ತುಂಬ ಎಮರ್ಜೆನ್ಸಿಲಿದ್ದಾರೆ, ಗ್ರಹಗಳಿತಿಯಿಂದ ಅವ್ರಿಗಿದೆ. ಇವು ಎಲ್ಲ ಕೆಲವ್ರು ಕೇಳೋರೆಲ್ಲ ಸುಮ್ಮನೆ ಲಾಟ್ಪುಟ್ಟೆ ಓದಲ್ಲ ಅಂತ ಹೇಳಿದ್ವಿ. ಏನಾರು ಆಗೇ ಆಗುತ್ತೆ ಜೀವನದಲ್ಲಿ. ಓದಿಲ್ಲ ಅಂದರೂ ಜೀವನ ಚೆನ್ನಾಗಿರುತ್ತೆ, ಅಥವಾ ಓದಿದ್ರು ಜೀವನ ಖರಾಬಾಗಿರುತ್ತೆ. ಏನಾರು ಒಂದು ನಡೆಯುತ್ತೆ. ಅದ್ರದ್ದೇನು ಇಂಪಾರ್ಟೆಂಟ್ ಇಲ್ಲ. ಆರೋಗ್ಯ ಚೆನ್ನಾಗಿದೆಯಾ ಅದು ಕೇಳಬೇಕು ಪ್ರಾಬ್ಲಮ್ ಇದ್ದಾಗ. ಇಲ್ಲಿ 5ನೇ ಮನೆ ಬಂದಿರೋದ್ರಿಂದ ಬುದ್ಧಿವಂತ ಇದೆ. ರಾಹು ದೇಶ ಇಲ್ಲಿ 2040ವರೆಗೂ ಇರೋದ್ರಿಂದ ಟೆಕ್ನಿಕಲ್ ಸೈಡು ಮತ್ತು ಕ್ರಿಯೇಟಿವ್ ಸೈಡ್ ಅಂತ ಹೇಳ್ತೀವಿ. ಅಂದರೆ ಆರ್ಕಿಟೆಕ್ಟು ಮತ್ತು ಅಥವಾ ಈ ಸಾಫ್ಟ್ವೇರು ಈ ಲೈನಲ್ಲಿ ಓದ್ತಾರೆ. ಇದಾದಮೇಲೆ ಗುರು ಬರುತ್ತೆ, ಸರ್ವಿಸ್ ಇಂಡಸ್ಟ್ರಿ ಅಂತ ಕರಿತೀವಿ, ಆ ಲೈನಲ್ಲಿ ಇರ್ತಾರೆ. ಇಷ್ಟೇ. ಓಕೆ, ಧನ್ಯವಾದ. ಯಾಕೆ ನಾನು ಇವರು 5 ಇಯರ್ಸಲ್ಲೇ ಕೇಳಲ್ಲ ಅಂದರೆ 10 ವರ್ಷ ಆದಮೇಲೆ ಇವ್ರಿಗೆ ನಾನು ಹೇಳಿದ ಗ್ಯಾಪ್ನ ಇರ್ತದ ಹಾಂ, ಅಲ್ಲ ನನ್ನ ಪಾಯಿಂಟ್. ಇರಲ್ಲ ಯೂಶುವಲಿ 10 ವರ್ಷ ಆದಮೇಲೆ ನಿಮಗೆ ಗ್ಯಾಪ್ನ ಇರ್ತದ. 4 ದಿವಸ ಹಿಂದೆ ತಿಂದಿರೋ ತಿಂಡಿನೇ ನಿಮಗೆ ಗ್ಯಾಪ್ನ ಇರಲ್ಲ. ನಾನು ಹೇಳಿದ್ದು ಒಂದು 3-4 ಕೇಳಿದ್ರೆ ಅದು ಏನು ಹೇಳಿದ್ರೋ ಗೊತ್ತಿಲ್ಲ, ಅದು ಏನೇನು ನಡೀತಾ ಇರ್ತದೆ. ಸುಮ್ಮನೆ ಯಾವ ಸಮಯದಲ್ಲಿ ಇವಾಗ ಏನಾಗಬೇಕು ಅದನ್ನು ನೋಡ್ಕೊಳ್ಳೋದೇ ಜ್ಯೋತಿಷ್ಯ. ಅರ್ಥ ಆಯ್ತಲ್ಲ? ಮುಂದೆ ಆರೋಗ್ಯ ಹೇಗಿರುತ್ತೆ, ಹಣಕಾಸು ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡೋದು ಜ್ಯೋತಿಷ್ಯ. 26ನೇ ತಾರೀಕು ನಮ್ಮ ಫ್ರೀ ಕ್ಲಾಸಸ್ ಇದೆ, ಮಿಸ್ ಮಾಡ್ಕೋಬೇಡಿ. ಓಕೆ ಗುರುಜಿ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ. ಓಕೆ ಗುರುಜಿ, ಕಾಲರ್ ಕಟ್ ಆಗಿದ್ದಾರೆ. ಸೊ ಅದೇ ಕೆಲವರಿಗೆ ಏನು ಡೌಟ್ ಇರುತ್ತೆ ಅಂದರೆ, ಸೊ ಜ್ಯೋತಿಷ್ಯ ಯಾಕೆ ಹಿಂಗೇನಾದ್ರು ಒಂದು ಮೇಜರ್ ಇಂಪಾರ್ಟೆಂಟ್ ವಿಚಾರ ಬಂದಾಗ ಸೊ ಅಲ್ಲಿ ಹೋಗಿ ಕೇಳ್ಕೊಂಡು ಬರೋಣ. ಜನಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದರೆ ಜ್ಯೋತಿಷ್ಯ ಹೇಳೋರೆಲ್ಲ ಖಾಲಿ ಕೂತವ್ರೆ, ಮಾಡೋ ಕೆಲಸ ಇಲ್ಲ. ಎಷ್ಟು ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಬಂದು ಜನಗಳಿಗೆ 15 ದಿವಸದಲ್ಲಿ ಹೇಳ್ಕೊಡ್ಬೇಕು ಅಂತಂದರೆ ನಾವು ಎಷ್ಟು ಕಲ್ತಿರ್ಬೇಕು, ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಆ ಸಬ್ಜೆಕ್ಟ್ ಮೇಲೆ. ಮತ್ತು ಈ ಸಬ್ಜೆಕ್ಟ್ನ ಎಷ್ಟು ಜನ ತಗೊಂಡು ಸಂಪಾದನೆ ಮಾಡ್ತಾಯಿದ್ದಾರೆ ಅದನ್ನು ಆಲೋಚನೆ ಮಾಡ್ತಾಯಿಲ್ಲ. ಮನೇಲಿ ಕೂತ್ಕೊಂಡು ಕೆಲವರೆಲ್ಲ ಕೇಳ್ತಾರೆ, ಸರ್ ಮನೇಲಿ ಕೂತ್ಕೊಂಡು ನಾನು ಏನು ವ್ಯಾಪಾರ ಮಾಡಲಿ, ನನ್ನ ಹತ್ರ ಒಂದು 5 ಲಕ್ಷ ಇದೆ ಅಂತಾರೆ. ಸದ್ಯ ಪೋಸ್ಟ್ ಆಫೀಸಲ್ಲಿ ಹಾಕಿ ಉಳಿಸ್ಕೊಳ್ಳಿ, 5 ಲಕ್ಷ ಹಾಕ್ಬಿಟ್ಟು ನಿಮಗೆ ಚೊಂಬು ಸಿಗೋಲ್ಲ, ಚಿಪ್ಪೆ ಸಿಗೋದು. ಚೊಂಬಾದರೂ ಮಾರ್ಕೊಂಡು ಹೋಗ್ಬೋದು ಒಂದು ಸ್ವಲ್ಪ ದುಡ್ಡಿಗೆ, ಚಿಪ್ಪೆ ಸಿಗೋದು. ಕೆಲವು ಕಾಂಬಿನೇಷನ್ಗಳು 5ನೇ ಮನೆ, 8ನೇ ಮನೆ, 12ನೇ ಮನೆ ಬಂದಾಗ ನಿಮ್ಮ ಹತ್ರ ದುಡ್ಡಿದ್ದರೆ ಅದು ಹೆಂಗಾರು ಮಾಡಿ ಹಾಳಾಗ್ಬಿಡುತ್ತೆ. ನಾನು ತುಂಬ ಜನ ನೋಡಿದ್ದೀನಿ, ಪ್ರಶ್ನಾಶಾಸ್ತ್ರದಲ್ಲಿ ಕಾಂಬಿನೇಷನ್ಸ್ ಎಲ್ಲ ನೋಡಿರ್ತೀನಿ. ಬಿಸ್ನೆಸ್ ಮಾಡಬೇಕು ಅಂತಾರೆ, ಏನೋ ಒಂದು ಇದೆ ಮನೇಲಿದ್ದೀನಿ, ವರ್ಕ್ ಫ್ರಮ್ ಹೋಮು, ಸೀರೆ ಬಿಸ್ನೆಸ್ ಮಾಡೋದು, ಬಟ್ಟೆ ಬಿಸ್ನೆಸ್ ಹಾಕ್ಬಿಡೋದು. ಇವತ್ತು ಏನು ಬಟ್ಟೆ ಆನ್ಲೈನಲ್ಲಿ ಎಷ್ಟು ಬರ್ತಾ ಇದ್ದಾವೆ ಅಂತಂದರೆ, ಆ್ಯಕ್ಚುಲಿ ಆನ್ಲೈನಲ್ಲಿರೋರ್ಗೂ ವ್ಯಾಪಾರ ಆಗ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ತುಂಬ ಜನ ಯಾಕೆ ಇದು ಮಾತ್ರ ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಬರ್ತಕ್ಕಂಥ ಕನ್ಸಲ್ಟೇಷನ್ ಮೇಲೆ, ನನಗೆ ಅನುಭವದ ಮೇಲೆ ಹೇಳ್ತಾ ಇರೋದು ಎಲ್ಲರಿಗೂ. ಎಷ್ಟೋ ಜನ ಹೇಳ್ತಾರೆ, ನಾನು ಇವಾಗ ಎಷ್ಟೊಂದು ಬರ್ತಾಯಿದೆ, ಆದರೆ ದಪ್ಪ ಇರೋರು, ಸ್ವಲ್ಪ ಸೈಜ್ ಇರೋರ್ದು ಆನ್ಲೈನ್ ಬಟ್ಟೆಗಳು ಸಿಗ್ತಾಯಿಲ್ಲ, ಅದಕ್ಕೆ ಡಿಮ್ಯಾಂಡ್ ಇದೆ ಅಂತ ತೊಗೊಂಡ್ರು. ಕಾಂಬಿನೇಷನ್ ಚೆನ್ನಾಗಿಲ್ಲ, ಬೇಡ ಅಂತ ಹೇಳಿದ್ದೆ. ಆ ಕಾಂಬಿನೇಷನ್ ಅದ್ರ ಮೇಲೇ ನಾನು ಇದು 2ನೇವರು, ಒಬ್ಬರು ಗೊತ್ತಿರೋರು ಅವ್ರು ಮಾಡಿದ್ದು ಬೇರೆ, 2ನೇವರೊಬ್ರು ಇದ್ದಾರೆ, ಅವರು ಇದೇ ಕಾನ್ಸೆಪ್ಟಲ್ಲೇ ಬಂದರು, ತೊಗೊಂಡ್ರು, ಹಾಕಿದ್ರು. ಸಾರ್ 45 ದಿವಸ ಆಯಿತು ಸರ್, ಹೋಗ್ತಾನೆ ಇಲ್ಲ ಒಂದು ಬಟ್ಟೆನೂ, ಹಂಗೆ ಇದೆ, ವ್ಯಾಪಾರ ಆಗ್ತಾಯಿಲ್ಲ, ಹಂಗೆ ಹಿಂಗೆ ಅಂದರು. ನಾನು ಆಗೋದು ಕಷ್ಟ ಮಾಡಿ, ಇಲ್ಲ ಏನಾದ್ರು ಪರಿಹಾರ ಕೊಡಿ. ಜನಗಳಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಮಾಡಬೇಕು ಅನ್ನೋ ಹುಮ್ಮಸ್ಸು. ಆ ಮಾಡಬೇಕು ಅನ್ನೋ ಹುಮ್ಮಸ್ಸಲ್ಲಿ ಕೊನೆಯಲ್ಲಿ ಅವ್ರಿಗೆ ಏನು ಹೇಳ್ತಾರೆ ಅಂತಂದರೆ, ಕಷ್ಟ ರೀ, ಆಗಲ್ಲ, ಅಷ್ಟು ದುಡ್ಡು ಬರಲ್ಲ ಅಂದರೆ, ಸರ್ ಪರಿಹಾರ ಕೊಡಿ ಸರ್. ಎಲ್ಲದಕ್ಕೂ ಪರಿಹಾರ ಕೊಡೋಂಗಿದ್ದಿದ್ರೆ ಈ ಜಗತ್ತಲ್ಲಿ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಓಕೆ, ಯಾವುದು ಆಗಲ್ಲ, ನಾವು ಮಾಡೋಕ್ಕಾಗಲ್ಲ, ನಾವು ಉಳ್ಕೊಳ್ತೀವಿ, ಸಮಸ್ಯೆ ಆಗೋದ್ರಿಂದ ಉಳ್ಕೊಳ್ತೀವಿ. ಸೊ ಜ್ಯೋತಿಷ್ಯ ಕಲೀರಿ. ಸುಮ್ಮನೆ ಮುಂದೆ ಏನಾಗುತ್ತೆ, ಹಿಂದೆ ಏನಾಗುತ್ತೆ, ನಾಳೆ ಏನು ಓದ್ತಾರೆ, ಏನು ಮಾಡ್ತಾರೆ, ಏನು ಇವಾಗ ತಿಳ್ಕೊಂಡು ಏನು ಮಾಡ್ತೀರಿ, 30 ವರ್ಷದ ಮಾತನ್ನ ಇವತ್ತೇ ಮದುವೆ ಜೀವನ ಹೆಂಗಿದೆ ಅಂತ 5 ವರ್ಷದ ಕೇಳಿದ್ರೆ ಏನು ಹೇಳೋಣ? ಅವ್ರ ಜಾತಕ ಬೇಕು, ಇದು ಬೇಕು.
ಸೊ ಜ್ಯೋತಿಷ್ಯ ಎಲ್ಲ ಕಂಪ್ಲೀಟ್ಲಿ ಕನ್ಫ್ಯೂಸ್ ಆಗಿದ್ದಾರೆ, ಪಬ್ಲಿಕ್ ಕನ್ಫ್ಯೂಸ್ ಆಗಿದ್ದಾರೆ. ಬೆಸ್ಟ್ ಕಮ್ ಅಂಡ್ ಲರ್ನ್. ಓಕೆ ಗುರುಜಿ, ಧನ್ಯವಾದ ಗುರುಜಿ, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಸರ್ವೇ ಜನ ಸುಖಿನೋ ಭವಂತು. ಹಾಗಾಗಿನೇ 65,000 ವಿದ್ಯಾರ್ಥಿಗಳು ಗುರೂಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಡಾಕ್ಟರೇಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಂದು ಬೇಸಿಕ್ ಕ್ಲಾಸ್ ಮತ್ತು ಹೈಯರ್ ಕ್ಲಾಸ್ ಆಗಿದೆ. ಸೊ ಅಸ್ಟ್ರಾಲಜಿ ಅಂತಂದರೆ ಎಲ್ಲರೂ ನಾವು ಮೂಢನಂಬಿಕೆಯಲ್ಲಿ ಮಾಡ್ಕೊತಾ ಹೋಗ್ತೀವಿ. ಅಂದರೆ ನಾವು ಮುಂಚೆ ಎಲ್ಲ ಹೇಳ್ಕೊತಾ ಬಂದಿರೋದು ಅದೇ ಥರನೇ, ದೋಷಗಳಿದೆ, ಆ ಪೂಜೆ ಮಾಡಿಸ್ಬೇಕು, ಈ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಅಸ್ಟ್ರಾಲಜಿ ಅಂದರೆ ಏನಿಲ್ಲ, ಜಸ್ಟ್ ಅಸ್ಟ್ರಾನಮಿ ಬಗ್ಗೆ ನಾವು ತಿಳ್ಕೊತೀವಿ, ಗ್ರಹಗಳ ಬಗ್ಗೆ ತಿಳ್ಕೊತೀವಿ. ಆಮೇಲೆ ಇದರಲ್ಲಿ ಕ್ಯಾಲ್ಕುಲೇಷನ್ ಸ್ವಲ್ಪ ಇರುತ್ತೆ, ಲೈಟಾಗಿ ಮ್ಯಾಥಮೆಟಿಕ್ಸ್ ಬೇಸಿಕ್ ಬಂದರೆ ಸಾಕು. ಆ ಮ್ಯಾಥಮೆಟಿಕ್ಸಿಂದ ನಾವು ಯಾವಾಗ ದಶಾಭುಕ್ತಿ ಅಂತರ್ಭುಕ್ತಿ ಯಾವಾಗ ಬರುತ್ತೆ, ನಮಗೆ ಒಳ್ಳೆ ಟೈಮ್ ಯಾವಾಗ ಬರುತ್ತೆ, ಕೆಟ್ಟ ಟೈಮ್ ಯಾವಾಗ ಬರುತ್ತೆ ಅಂತ ನಾವು ನೋಡ್ತೀವಿ. ಅದರಲ್ಲಿ ಜಾಬ್ ಯಾವಾಗ ಸಿಗುತ್ತೆ, ಮದುವೆ ಯಾವಾಗ, ಆ ಥರ ನಾವು ನೋಡ್ಬೋದು. ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಕಲಿಬೋದು. ಸೊ ಇದಕ್ಕೆ ಯಾವುದೇ ಅಂತ ಮಡಿವಂತಿಕೆ ಇಲ್ಲ. ಸೊ ಯಾರಾದರೂ ಕಲಿಬೋದು.